ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಹೂಕೋಸಿನ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಲ್ಯ ಅಥವಾ ಗ್ರೇವಿ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಆಲೂಗಡ್ಡೆ, ಹೂಕೋಸು, ಬಟಾಣಿ ಹಾಕ್ಬಿಟ್ಟು ನಾನೊಂದು ಗ್ರೇವಿ ಮಾಡೋ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಒಂದು 10 ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಅಥವಾ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಸೊ ರೆಸಿಪಿ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಹೂಕೋಸನ್ನು ಕಟ್ ಮಾಡಿ ನೀಟಾಗಿ ಬಿಸಿನೀರಿಗೆ ಹಾಕಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆಲೂಗಡ್ಡೆ, ಒಂದು ಇಡಿಯಷ್ಟು ಬಟಾಣಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಫಸ್ಟು ಸ್ವಲ್ಪ ಎಣ್ಣೆ ಬಿಸಿಯಾಗೋ ತನಕ ವೆಯ್ಟ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಇವಾಗ ಜೀರಿಗೆ, ಸಾಸಿವೆ, ನೀವು ಬೇಕಾದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಖಾರದ ಪುಡಿ ಹಾಕ್ಬಿಟ್ಟು ಈ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಮಾಡ್ಕೊಳ್ಳೋದಕ್ಕಿಂತ ನೀವು ಫ್ರೈ ಆಗು ಕೂಡ ಮಾಡ್ಕೋಬೋದು. ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಗ್ರೇವಿಯಾಗೂ ಕೂಡ ಮಾಡ್ಕೋಬೋದು. ಇವಾಗ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡಿ ನಂತರ ನಾವು ಇದಕ್ಕೆ ಬಟಾಣಿ ಹಾಗೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಬಟಾಣಿ, ಆಲೂಗಡ್ಡೆ ಅಥವಾ ಕ್ಯಾರೆಟು ಎಲ್ಲನೂ ಹಾಕ್ಕೊಂಡು ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಮಿಕ್ಸ್ ವೆಜ್ ಪಲ್ಯ ಅಂತ ಕೂಡ ಹೇಳ್ಬೋದು. ಮಿಕ್ಸ್ ವೆಜ್ ಥರ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇವಾಗ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಆಲೂಗಡ್ಡೆ ಮತ್ತು ಫ್ರೆಶ್ ಬಟಾಣಿ. ಇವಾಗ ಫ್ರೆಶ್ ಬಟಾಣಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆಗೂ ಸಿಗ್ತಾಯಿದೆ, ಕಮ್ಮಿಗೂ ಸಿಗ್ತಾಯಿದೆ. ಸೊ ತಂದುಬಿಟ್ಟು ಕೂಡ ನೀವು ಫ್ರಿಜ್ ಇರೋರು ಒಂದು ವೇಳೆ ಸ್ಟೋರ್ ಮಾಡಿ ಫ್ರೀಝರ್ ಮಾಡಿ ಇಟ್ಕೋಬೋದು. ಇವನ್ನ ಹಸಿ ಬಟಾಣಿನ ಒಂದು 3 ರಿಂದ 4 ತಿಂಗಳ ತನಕ ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯೂಸ್ ಮಾಡ್ಬೋದು. ಫ್ರೀಝರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಅಂದರೆ ಪ್ಲಾಸ್ಟಿಕ್ ಏರ್ ಟೈಟ್ ಬಾಕ್ಸ್ ಅಥವಾ ಜಿಪ್ ಲಾಕ್ ಕವರ್ಗಳಿಗೆ ಹಾಕಿಬಿಟ್ಟು ನೀವು ಫ್ರೀಝರಲ್ಲಿ ಹಸಿ ಬಟಾಣಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮಿನಿಮಮ್ ಅಂದರೂ 4 ರಿಂದ 5 ತಿಂಗಳ ತನಕ ನೀವು ಯೂಸ್ ಮಾಡ್ಬೋದು. ಇವಾಗ ಸೀಸನ್ ಆಗಿರೋದ್ರಿಂದ ಬಟಾಣಿ ನಿಮಗೆ ಚೀಪಾಗಿ ಸಿಗುತ್ತೆ. ಸೊ ತಂದುಬಿಟ್ಟು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಆಲೂಗಡ್ಡೆ, ಬಟಾಣಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಆಲ್ರೆಡಿ ಹೂಕೋಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿನೀರಿಗೆ ಹಾಕಿ ತೊಳೆದು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಹೂಕೋಸು ಹಾಕ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ 1/4 ಸ್ಪೂನ್, ಖಾರದ ಪುಡಿ 1 ಸ್ಪೂನ್, ಧನಿಯಾ ಪುಡಿ 2 ಸ್ಪೂನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಸಾಲೆನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೂಕೋಸು ಹಾಕೋದಕ್ಕೂ ಮುಂಚೆನೇ ಮಸಾಲೆ ಯಾಕೆ ಹಾಕಬೇಕು ಅಂತ ಹೇಳಿದೆ ಅಂದರೆ, ಹೂಕೋಸು ಹಾಕಿದ ನಂತರ ನೀವು ಮಸಾಲೆ ಹಾಕಿದ್ರೆ ಹೂಕೋಸಿಗೆ ಮಸಾಲೆ ಒಂದು ಕಡೆ ಮಾತ್ರ ಹಿಡಿಯುತ್ತೆ, ಎಲ್ಲ ಕಡೆಗೂ ಹಿಡಿಯಲ್ಲ. ನೀವು ಅದೇ ಮಸಾಲೆನ ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಹೂಕೋಸನ್ನು ಫ್ರೈ ಮಾಡಿಕೊಂಡ್ರೆ ಹೂಕೋಸಿಗೆ ಎಲ್ಲ ಕಡೆನೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಮಸಾಲೆ ಎಲ್ಲ ಎಣ್ಣೆಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೂಕೋಸು ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ನೆನ್ಪಿಟ್ಕೊಳ್ಳಿ, ಯಾರಾದರೂ ಅಷ್ಟೇ ಹೂಕೋಸು ಜೊತೆ ಬರುತ್ತಲ್ವ ಎಲೆಗಳು ಅಥವಾ ಅದರದ್ದು ಕಾಂಡ ಏನು ಬರುತ್ತಲ್ಲ, ನಾವು ಅದನ್ನು ಕಟ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಿ. ಬಟ್ ನೀವು ಅದನ್ನು ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕೋಕ್ಕೂ ಮುಂಚೆ ಒಂದು ಸರಿ ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕು ನೀವು. ಯಾರಾದರೂ ಅಷ್ಟೇ, ಪ್ರತಿಯೊಬ್ಬರೂ ಅಷ್ಟೇ. ಅದರಲ್ಲಿ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುತ್ತಂತೆ, ಐರನ್ ತುಂಬ ಚೆನ್ನಾಗಿರುತ್ತೆ. ನನಗೊಬ್ಬರು ಡಾಕ್ಟ್ರ್ ಹೇಳಿದರು, ಐರನ್ ನನಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದಾಗ, ಸೊ ಏನು ತೊಗೊಂಡ್ರೆ ಬ್ಲಡ್ ಜಾಸ್ತಿ ಆಗುತ್ತೆ ಅಂದಾಗ ಇದು ಫುಡ್ ಕೂಡ ಒಂದು ಹೇಳಿದರು. ಅಂದರೆ ಹೂಕೋಸಿನ ಎಲೆಗಳು ಅಥವಾ ಅದರದ್ದು ಕಾಂಡಗಳೇನು ಬರುತ್ತಲ್ಲ ಅದನ್ನು ಕಟ್ ಮಾಡಿ ನೀವು ಡಸ್ಟ್ಬಿನಿಗೆ ಬಿಸಾಕ್ತಿರಲ್ಲ, ಅದರಲ್ಲಿ ನಿಮಗೆ ಹೂಕೋಸಲ್ಲಿರೋದಕ್ಕಿಂತನೂ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅದರಲ್ಲಿದೆ. ಸೊ ಅದನ್ನು ಕೂಡ ನೀವು ಬಿಸಾಕ್ದಿರೋ ಹಾಗೆ ಅದನ್ನು ಕೂಡ ಪಲ್ಯದ ಜೊತೆ ಹಾಕ್ಬಿಟ್ಟು ನೀವು ಅದನ್ನು ಪಲ್ಯದ ಮುಖಾಂತರನೇ ನೀವು ತೊಗೊಂಡ್ರೆ ನಿಮಗೆ ಐರನ್ ಅನ್ನೋದು ಜಾಸ್ತಿ ಆಗುತ್ತೆ ಬಾಡಿಲಿ ಅಂತ ಹೇಳಿದರು. ಸೊ ಆವಾಗಿಂದ ಇವತ್ತಿನ ತನಕ ನಮಗೆ ಗೊತ್ತಿರೋ ಹಾಗೆ ನಾನು ಬಿಸಾಕೋದಿಲ್ಲ. ಯಾವಾಗಾದರೂ ತಂದಿಟ್ಕೊಂಡು ಹಾಳಾಗುತ್ತೋ, ಅದು ಚೆನ್ನಾಗಿಲ್ಲ, ಬಾಡೋಗಿದೆ ಅಂತ ಅಂದಾಗ ಮಾತ್ರನೇ ಬಿಸಾಕೋದು. ಫ್ರೆಶ್ ಇದ್ದಾಗ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಪಲ್ಯ ಮಾಡ್ತೀರಲ್ವ ಅದ್ರ ಜೊತೆಗೆ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಬಿಡಿ. ಸೊ ಇವಾಗ ಹೂಕೋಸೆಲ್ಲ ಹಾಕಿ ಆಯಿತು. ಒಂದ್ಸರಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು, ಪಲ್ಯ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಗ್ರೇವಿ ಬೇಕು. ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ನೀರು ಆಪ್ಷನಲ್, ನಿಮಗೆ ಬೇಕಾದರೆ ನೀವು ನೀರು ಹಾಕ್ಕೋಬೋದು, ಬೇಡ ಅಂದರೆ ನೀವು ಫ್ರೈ ಆಗಿ ಕೂಡ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ.
ನೀರು ಹಾಕಿ ಬೆಂದರೆ ಆಲೂಗಡ್ಡೆ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಷ್ಟು ನನಗೆ ಸ್ವಲ್ಪ ಗ್ರೇವಿ ಬೇಕು. ರೈಸ್ ಇದೆ, ರೈಸ್ ಜೊತೆ ತಿನ್ನೋದಕ್ಕಾದರೂ ಸರಿ, ಚಪಾತಿ ಜೊತೆ ತಿನ್ನೋದಕ್ಕಾದರೂ ಸರಿ, ಸ್ವಲ್ಪ ಗ್ರೇವಿ ಆಗಿದ್ದರೆ, ಸೆಮಿ ಗ್ರೇವಿ ಆಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗ್ರೇವಿಯಿಂದ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ. ಈ ಗ್ರೇವಿನ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು. ಚಪಾತಿ ಹಾಗೆ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಬೇಕಾದರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್.